ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತು ನಮ್ಮನೆ ನಾನು ಸೆಟ್ ದೋಸೆನ ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮಗೆ ತೋರಿಸ್ಕೊಡ್ತೀನಿ. ಬನ್ನಿ ನೋಡ್ರಿ, ಇವಾಗ ನಾನು ಸೆಟ್ ದೋಸೆನ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಇವಾಗ ನಾನು ಸ್ಟವ್ ಮೇಲೆ ಏನು ಹಂಚನ್ನು ಇಟ್ಟಿದ್ದೀನಿ. ಈಗ ಸ್ವಲ್ಪ ಈರುಳ್ಳಿಯಿಂದ ಈ ರೀತಿ ಮಾಡಬೇಕು. ಇವಾಗ ಚೆನ್ನಾಗಿ ಕಾದಿದೆ. ಈಗ ನಾವು ಸೆಟ್ ದೋಸೆನ ಹಾಕಬೇಕು. ಸೆಟ್ ದೋಸೆಗೆ ನಾವು ಹರಡಕ್ಕೆ ಹೋಗ್ಬಾರ್ದು, ಸುಮ್ಮನೆ ಹಿಂಗೆ ಬಿಟ್ಟರೆ ಸಾಕು. ಅದೇ ಅಂದರೆ ಹರಡ್ಕೊಳ್ಳುತ್ತೆ. ನೋಡಿದಲ್ಲ ಸ್ನೇಹಿತರೆ, ಇವಾಗ ಸೆಟ್ ದೋಸೆ ಈ ರೀತಿ ಬರ್ತಾಯಿದೆ. ಅದಕ್ಕೊಂದು ಸ್ವಲ್ಪ ನಾನು ಕ್ಯಾರೆಟ್, ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ತಾಯಿದ್ದೀನಿ. ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಸೆಟ್ ದೋಸೆ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಸಿಂಪಲ್. ನೋಡಿ ನಮ್ಮ ದೋಸೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ, ಈಗ ಒಂದು ಸ್ವಲ್ಪ ಮುಚ್ಚಿಬಿಡೋಣ. 2 ನಿಮಿಷ ಮುಚ್ಚಿಬಿಟ್ರೆ ಸಾಕು, ತುಂಬ ಚೆನ್ನಾಗಿ ದೋಸೆ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿ ಸೆಟ್ ದೋಸೆ ಈಗ ನಾನು ಬಿಡಿಸ್ಬಿಟ್ಟು ಇದು ಸ್ವಲ್ಪ ಚೆನ್ನಾಗಿ ಬೇಯಲಿ. ಈ ಥರ ಪುಟ್ಟದಾಗಿರೋ ಅಂಥ ದೋಸೆನ ನಾವು ಮನೆಯಲ್ಲಿ ಮಾಡಿ, ಚಿಕ್ಕ ಮಕ್ಕಳು ಏನಾದ್ರು ಮನೇಲಿ ಇದ್ದರೆ ಅವ್ರಿಗೆ ಈ ಥರ ಪುಟ್ಟದಾಗಿರೋ ಅಂಥ ಒಂದು ದೋಸೆ ಮಾಡಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಈ ಸಣ್ಣ ದೋಸೆ ಮಾಡಿಕೊಟ್ರೆ ಅವ್ರು ತುಂಬ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಹಾಕಿರೋದಕ್ಕೆ ಅದು ಸ್ವಲ್ಪ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತಲ್ಲ. ಇದೇನೋ ನಮ್ಮಮ್ಮ ಹೊಸ ರೀತಿ ದೋಸೆ ಮಾಡಿದೆ ಅಂತ ಅಂದ್ಕೊಂಬಿಟ್ಟು ಮಕ್ಕಳು ತುಂಬ ಚೆನ್ನಾಗಿ ತಿಂತಾರೆ ಸ್ನೇಹಿತರೆ. ಆವಾಗ ಮಕ್ಕಳು ಹಠ ಮಾಡೋದಿಲ್ಲ. ಒಬ್ಬೊಬ್ಬರು ದೋಸೆ ತಿನ್ನೋಕ್ಕೆ ಹಠ ಮಾಡ್ತಾರಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೆಟ್ ದೋಸೆ ಕ್ಯಾರೆಟು, ಕೊತ್ತಂಬರಿ ಸೊಪ್ಪು ಹಾಕಿರೋದಕ್ಕಿಂತ ಚೆನ್ನಾಗಿ ಅದು ಇದೆ. ಜಾಸ್ತಿ ಎಣ್ಣೆನೂ ನಾನು ಹಾಕಿಲ್ಲ. ಮಕ್ಕಳಿಗೆಲ್ಲ ಸ್ವಲ್ಪ ದೊಡ್ಡವ್ರಿಗಾಗಲಿ ಮಕ್ಕಳಿಗಾಗಲಿ ಎಣ್ಣೆ ಬೇಡ ಅಂತ ಸ್ವಲ್ಪ ಎಣ್ಣೆನ ಕಮ್ಮಿ ಮಾಡಿದ್ದೀನಿ. ಫಸ್ಟ್ ಹಂಚಿಗೆ ನಾನು ಎಣ್ಣೆನ ಹಾಕಿದ್ದೀನಿ. ಇಲ್ಲಿ ಪಕ್ಕದಲ್ಲರ ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ನೋಡಿದಲ್ಲ ಸ್ನೇಹಿತರೆ, ನಮ್ಮ ಮನೇಲಿ ನಾನು ಈ ರೀತಿ ಸಣ್ಣದಾಗಿರುವಂಥ ಒಂದು ಸೆಟ್ ದೋಸೆನ ನಾನು ಮಾಡಿದ್ದೀನಿ ಯಾವ ರೀತಿ ಅಂತ. ನೋಡಿ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ ಸ್ನೇಹಿತರೆ. ಎಲ್ಲರಿಗೂ ಬಾಯ್, ನಮಸ್ಕಾರ.